ನೀವು ವೇಟ್ ಲಾಸ್ ಮಾಡ್ಕೊಂಡ ಬಗ್ಗೆ ಕೆಲವೊಂದು ಕೇಳ್ಪಟ್ಟಿದ್ದೀನಿ, ಇದ್ರ ಬಗ್ಗೆ ಹೇಳ್ಬೋದಾ? ನನ್ನ ಪ್ರೆಗ್ನೆನ್ಸಿಲಿ ಸ್ವಲ್ಪ ವೆಯ್ಟ್ ಗೇನ್ ಆಗಿದೆ, ಸ್ವಲ್ಪ ಏನಲ್ಲ, 120 ಆ ಥರ ಇದ್ದೆ ನಾನು. 120? ಆಮೇಲೆ ನನ್ನ ಮನೇಲಿ ಸ್ವಲ್ಪ ಪ್ರಾಪರ್ ಸಿಕ್ತು, ಪಥ್ಯ ಆ ಥರನೇ ಸಿಕ್ಕಿದ್ದು, ಡಯಟ್ ಇದಾಗಿ ಆವಾಗಲೇ ನಾನು ವೆಯ್ಟ್ ಲಾಸ್ ಆಗಿದ್ದೆ ನಾನು. ಆಮೇಲೆ ವರ್ಕೌಟ್, ಮೇಯ್ನ್ ನಂದು ವರ್ಕೌಟ್ ಆ್ಯಂಡ್ ಶುಗರು, ಆಯಿಲಿ ಫುಡ್ ತುಂಬ ಕಂಟ್ರೋಲ್ ಮಾಡ್ತೀನಿ. ನಾನು ತಿಂತೀನಿ, ತುಂಬ ಚೆಂದ ಊಟ ಮಾಡ್ತೀನಿ, ತುಂಬ ಚೆಂದ ತಿಂತೀನಿ. ಜನ ಅನ್ಕೋತಾರೆ ತಿನ್ನಲ್ಲ ಅಂತ, ಬಟ್ ಯಾವಾಗ ತಿನ್ನಬೇಕು, ಹೆಲ್ದಿ ಫುಡ್ನ ತುಂಬ ಇಷ್ಟಪಡ್ತೀನಿ ನಾನು. ಪ್ರಾಪರಾಗಿ ಡಯಟ್ ಅಂದರೆ ಏನು ಅನ್ಕೋತಾರೆ, ತಿಂದೇ ಇರೋದು ಅನ್ಕೋತಾರೆ. ತಿಂದೇ ಇರೋದಲ್ಲ, ಹೆಲ್ದಿ ಫುಡ್ ತಿನ್ನೋದು, ಅದು ಹೆಲ್ದಿ ಫುಡ್ ಅಂತೇಳಿ. ನನಗೆ ಆಯಿಲು ಶುಗರು ಸ್ವಲ್ಪ ತುಂಬ ಕಂಟ್ರೋಲ್ ಮಾಡ್ತೀನಿ ನಾನು. ನನಗೆ ಅದಿಷ್ಟ ಆಗಲ್ಲ, ಪರ್ಸ್ನಲಾಗೂ ನಂಗೆ ಅಷ್ಟೇನದು ಹೊಂದಲ್ಲ ನನ್ನ ಬಾಡಿಗೆ. ತಿನ್ನುವಾಗ ಏನಿದೆಯೋ ಹೆಲ್ದಿ ಇದೆಲ್ಲ ನಾನು ಚೆನ್ನಾಗಿ ತಿಂದ್ಬಿಡ್ತೀನಿ. ರಾತ್ರಿ ರೈಸ್ ಮುಟ್ಟಬಾರ್ದು ಅಂತ ಹೇಳ್ತಾರೆ, ಮಧ್ಯಾಹ್ನ ರೈಸ್ ಬೇಡ, ಕೆಲವರಂತೂ ರೈಸೇ ಮುಟ್ಟಲ್ಲ ಈ ಡಯಟಲ್ಲಿ. ಹಾಗೇನಿಲ್ಲ, ನಮ್ಮ ಮಲೆನಾಡು ಅಕ್ಕಿ ಇದೆ, ಕುಚ್ಚಲಕ್ಕಿ ಇದ್ರದ್ದು ಸೌತ್ ಕೇಂದ್ರದ್ದು ಅನ್ಪಾಲಿಶ್ಡ್ ರೈಸ್, ರೆಡ್ ರೈಸ್ ಥರ ಇರುತ್ತಲ್ಲ, ಅದನ್ನು ಕೆಂಪಕ್ಕಿ ತಿಂತೀವಿ. ನಾನು ಅದು ತಿಂತೀನಿ. ನಾನು ಇತ್ತಿತ್ಲಾಗೆ ಸ್ವಲ್ಪ ಜೋಳದ ರೊಟ್ಟಿ ಅದೆಲ್ಲ ಸ್ವಲ್ಪ ಜಾಸ್ತಿ ಸಜ್ಜೆ ರೊಟ್ಟಿ ಅದನ್ನು ಆ್ಯಡ್ ಮಾಡ್ತೀನಿ. ನಂದು ಸ್ವಲ್ಪ ಒಂದು ಮೂಮೆಂಟ್ ಆದಮೇಲೆ ನಮಗೆ ಮೆಟಪಾಲಿಸಮ್ ಕಮ್ಮಿ ಆಗ್ತಾ ಇರುತ್ತಲ್ಲ, ಸೊ ನಾನು 1 ಮೀಲ್ ಎ ಡೇ ಆ ಥರ ಕೆಲವೊಂದು ಸತಿ ಫಾಲೋ ಮಾಡ್ತೀನಿ.